ಹುಮ್ನಾಬಾದ್ನ ಪ್ರತಿಷ್ಠಿತ ಕೈಗಾರಿಕಾ ತರಬೇತಿ ಸಂಸ್ಥೆಯಾದ ಶ್ರೀ ವೀರಭದ್ರೇಶ್ವರ ಐಟಿಐ ಕಾಲೇಜು ಕಲ್ಲೂರು ರಸ್ತೆಯಲ್ಲಿ ಬೃಹತ್ ಅಪರೆಂಟಿಸ್ ಮೇಳ ನಡೆಯಿತು. ತೆಲಂಗಾಣ ರಾಜ್ಯದ ಸಂಗಾರೆಡ್ಡಿ ಪ್ಲಾಂಟ್ನಲ್ಲಿರುವ ಎಂಆರ್ಎಫ್ ಲಿಮಿಟೆಡ್ ಕಂಪನಿಯಲ್ಲಿ 10ನೇ ತರಗತಿಯಲ್ಲಿ ಪಾಸಾದ, ಐಟಿಐ ಪಾಸಾದ ಮತ್ತು ಪಿಯುಸಿ ಪಾಸ್ ಅಥವಾ ಫೇಲಾದ ವಿದ್ಯಾರ್ಥಿಗಳಿಗೆ ನೇರ ಸಂದರ್ಶನ ಏರ್ಪಡಿಸಲಾಗಿತ್ತು. ಪ್ಲಾಂಟ್ನ ನೇಮಕಾತಿ ವಿಭಾಗದ ಮುಖ್ಯಸ್ಥರೂ ಆದ ವೆಂಕಟೇಶ್ ಅವರು ನೇಮಕ ಮಾಡಿಕೊಳ್ಳಲು ಆಗಮಿಸಿದರು. ಕಾರ್ಯಕ್ರಮವನ್ನು ಕೈಗಾರಿಕಾ ತರಬೇತಿ ಇಲಾಖೆಯ ವಿಭಾಗೀಯ ಕಚೇರಿಯ ಜಂಟಿ ನಿರ್ದೇಶಕರು ರಾಜೇಶ್ ಬಾವಗೀರವರು ಉದ್ಘಾಟಿಸಿ ಉದ್ಯೋಗದ ಕುರಿತು ನಮ್ಮ ಜೆಕೆ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿ, ಮೇದಕ್, ಅಂಕೇಪಲ್ಲಿ ಮತ್ತು ಚೆನ್ನೈನಲ್ಲಿರುವ 3 ಯೂನಿಟ್ಗೆ ಸುಮಾರು 500 ವೇಕೆನ್ಸಿ ಇದ್ದು ಅದನ್ನು ಭರ್ತಿ ಮಾಡಲು ಹುಮ್ನಾಬಾದ್, ಬೀದರ್, ಕಲಬುರಗಿಯಲ್ಲಿ ಅಪೆಂಡಿಕ್ಸ್ ಮೇಳ ಮಾಡಿದ್ದೇವೆ ಎಂದರು. ಈ ಮೇಳದಲ್ಲಿ ಸುಮಾರು 150ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದರು. ಪ್ರಾಚಾರ್ಯರಾದ ಶಿವಕುಮಾರ್, ತರಬೇತಿ ಅಧಿಕಾರಿಯಾದ ವಿಶ್ವನಾಥ್ ವಿ ಬಿರಾದಾರ್ ಉಪಸ್ಥಿತರಿದ್ದರು. ಇವತ್ತು ವೀರಭದ್ರೇಶ್ವರ ಎಜುಕೇಷನ್ ಟ್ರಸ್ಟ್ನ ಐಟಿಐನಲ್ಲಿ ಎಂಆರ್ಎಫ್ ಲಿಮಿಟೆಡ್ ವತಿಯಿಂದ ಒಂದು ಅಪ್ರೆಂಟಿಸ್ಶಿಪ್ ರಿಕ್ರೂಟ್ಮೆಂಟ್ ಡ್ರೈವನ್ನು ಹಮ್ಮಿಕೊಳ್ಳಲಾಗಿದೆ. ಇದಕ್ಕಾಗಿ ನಾವು ಗೂಗಲ್ ಶೀಟನ್ನು ಮಾಡಿದ್ದೀವಿ. ಇಲ್ಲಿ ಅಂದರೆ ಐಟಿಐ ಪಾಸ್ ಆದವರು ಮತ್ತು PUC ಪಾಸ್ ಆದವರು, SLC ಪಾಸ್ ಆದವರಿಗೆ ಎಲ್ಲರಿಗೂ ಅವಕಾಶ ಇದೆ. ಸೊ ಒಂದು ಗೂಗಲ್ ಶೀಟಲ್ಲಿ ಒಂದು 95 ರೆಸ್ಪಾನ್ಸಸ್ ಬಂದಿದೆ. ಆಮೇಲೆ ಈಗ ITI ಪರ್ಸಿವಿಂಗ್ 2ನೇ ವರ್ಷದ ವಿದ್ಯಾರ್ಥಿಗಳು ಏನಿದ್ದಾರೆ ಅವರು ಒಂದು 150 ಜನ ಇಲ್ಲಿ ಇವತ್ತು ಈ ಒಂದು ರಿಕ್ರೂಟ್ಮೆಂಟ್ ಡ್ರೈವಲ್ಲಿ ಭಾಗಿಯಾಗಿದ್ದಾರೆ. ಸೊ ಇವತ್ತು MRFನವರು ತಮ್ಮ 3 ಯೂನಿಟ್ಗಳು ಮೇದಕ್ ಮತ್ತು ಅಂಕೇಪಲ್ಲಿ ಮತ್ತು ಚೆನ್ನೈನಲ್ಲಿರುವಂಥ 3 ಯೂನಿಟ್ಗಳಲ್ಲಿ ಸುಮಾರು ಒಂದು 500 ವೇಕೆನ್ಸೀಸ್ ಇದೆ. ಆ 500 ವೇಕೆನ್ಸೀಸ್ಗಳನ್ನು ತುಂಬಲಿಕ್ಕೆ ನಮ್ಮ ಹುಮ್ನಾಬಾದ್ ನಗರದಲ್ಲಿ ಇವತ್ತು ಒಂದು ಅಪ್ರೆಂಟಿಸ್ಶಿಪ್ ಡ್ರೈವ್ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸೊ ಇದು ನಾಳೆ ಬೀದರಲ್ಲೂ ನಡೆಯಲಿದೆ, ನಾಡಿದ್ದು ಗುಲ್ಬರ್ಗದಲ್ಲೂ ನಡೀಲಿರ್ತದೆ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಹತ್ತಿರದ ITIದ ವಿದ್ಯಾರ್ಥಿಗಳು ಅಥವಾ ಪಾಸ್ ಆದವರು ಮತ್ತು 10ನೇ ಪಾಸ್ ಆದವರು, 12ನೇ ಪಾಸ್ ಆದವರು ಈ ಎಲ್ಲರಿಗೂ ಅವಕಾಶ ಇದೆ. ಸೊ ಈ ಕಾರ್ಯಕ್ರಮ ಇನ್ನೂ 3 ದಿನ ಇರುತ್ತೆ. ಇವತ್ತು ಹುಮ್ನಾಬಾದಲ್ಲಿ, ನಾಳೆ ಬೀದರಲ್ಲಿ, ನಾಡಿದ್ದು ಗುಲ್ಬರ್ಗದಲ್ಲಿರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಯಾರು ಜಾಬನ್ನು ಅರಸ್ಕೊತಾ ಇದ್ದೀರಿ, ಸೊ ಅವರಿಗೊಂದು ಅವಕಾಶ ಇದೆ, ಸುವರ್ಣ ಅವಕಾಶ. ನಮ್ಮ ಮನೆ ಬಾಗಿಲಿಗೆ MRFನವ್ರು ಬಂದಿದ್ದಾರೆ. ಸೊ ಹಾಗಾಗಿ ಈ ಡ್ರೈವಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಇದರ ಸದುಪಯೋಗ ಮಾಡ್ಕೋಬೇಕಂತ ಹೇಳಿ ಕೇಳ್ಕೊತಾ ಇದ್ದೀನಿ. ನಾನು ರಾಜೇಶ್ ಬಾಗಿ, ಜಂಟಿ ಯಾವ ರೀತಿಯಾಗಿ ಸೆಲೆಕ್ಷನ್ ಈಗಾಗಲೇ ಹೇಳ್ದಂಗೆ 18 ವರ್ಷ ಏನು ಅಭ್ಯರ್ಥಿಗಳು 18 ವರ್ಷ ಮೀರಿದ್ರೆ ಸಾಕು, ಅವ್ರು ತೊಗೊತಾ ಇದ್ದಾರೆ. ಆಮೇಲೆ ಒಂದು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಆಮೇಲೆ ಅವರು ಮಾರ್ಕ್ಸ್ ಏನು ನೋಡ್ತಾ ಇಲ್ಲ, ಕ್ರೈಟೀರಿಯಾ. ಸೊ ಫಿಸಿಕಲಿ ಫಿಟ್ ಇದ್ರೆ ಸಾಕು, ಅವರು 3 ವರ್ಷದ ತರಬೇತಿಗೆ ಹೋಗ್ಲಿಕ್ಕೆ ಸಿದ್ಧ ಇದ್ರೆ ಸಾಕು. ಈ 3 ಪ್ಲಾಂಟ್ ನಾನು ಹೇಳ್ದಂಗೆ ಮೇದಕಲ್ಲಿದೆ, ಸಂಗಾರೆಡ್ಡಿಯಲ್ಲಿ ಅಪಾರ್ಚುನಿಟಿ ಇದೆ ಮತ್ತು ಚೆನ್ನೈನಲ್ಲಿ ಅಪಾರ್ಚುನಿಟಿ. ಈ 3 ಯೂನಿಟ್ MRFನ 3 ಯೂನಿಟ್ನಲ್ಲಿ ಕೆಲಸ ಮಾಡಲಿಕ್ಕೆ, ಅಂದರೆ ಮೈಗ್ರೇಟ್ ಆಗಲಿಕ್ಕೆ, ಅಂದರೆ ನಮ್ಮ ಕರ್ನಾಟಕದಿಂದ ಅಲ್ಲಿ ಮೈಗ್ರೇಟ್ ಹೋಗ್ಲಿಕ್ಕೆ ಸಿದ್ಧ ಇದ್ದರೆ ತಗೋತಾರೆ. ಯಾವ ರೀತಿಯಾಗಿ ಜಾಬ್ ಇರುತ್ತೆ? ಇದು 3 ವರ್ಷ ತರಬೇತಿ ಇರುತ್ತೆ, ಸ್ಟೈಫಂಡ್ ಇರುತ್ತೆ. ಆ್ಯಕ್ಚುಲಿ ಅವರಿಗೆಲ್ಲ ಅಕೊಮಡೇಷನ್ ಇರುತ್ತೆ ಅಲ್ಲಿ. ಆಮೇಲೆ ಒಂದು ಸ್ಟೈಫಂಡ್ ಅಂದರೆ ಒಂದು 17,000ರಿಂದ 20,000ವರೆಗೆ ಸಿಗುತ್ತೆ. ಇದು ಕಲಿಕೆ ಜೊತೆಗೆ ಒಂದು ಸಂಬಳ ಒಂದು ಕೊಡ್ತಾ ಇದ್ದಾರೆ. ಲರ್ನ್ ಆ್ಯಂಡ್ ಅರ್ನ್ ಸಿಸ್ಟಮಲ್ಲಿ ಇವರಿಗೆ ಒಂದು ಅಪಾರ್ಚುನಿಟಿ ಸಿಗುತ್ತೆ. ಯಾಕಂದರೆ ಇವರು ಫ್ರೆಷರ್ಸ್ ಇರ್ತಾರೆ, ಇವರಿಗೆಲ್ಲಾದರೂ ನೇರವಾಗಿ ಜಾಬಿಗೆ ಹೋದರೆ ಎಕ್ಸ್ಪೀರಿಯನ್ಸ್ ಏನು ಅಂತ ಕೇಳ್ತಾರೆ. ಸೊ ಹಾಗಾಗಿ ಇದೊಂದು ವೇದಿಕೆ. ಇಲ್ಲಿ 3 ವರ್ಷ ಇದ್ದಾಗ ಅವರು ಇಂಡಸ್ಟ್ರಿ ಎಕ್ಸ್ಪೋಜರ್ ಎಲ್ಲ ಅವರಿಗೆ ಸಿಗುತ್ತೆ, ನೇರವಾಗಿ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಅವರಿಗೆ. ಈ ಒಂದು 3 ವರ್ಷ ಕಲಿತ ಮೇಲೆ ಅವ್ರಿಗೊಂದು ಸರ್ಟಿಫಿಕೇಟ್ ಕೊಡ್ತಾರೆ, ಕೌಶಲ್ಯದ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ. ಸೊ ಇದು ಎಲ್ಲ ಹುಡುಗರಿಗೂ ಅಡ್ವಾಂಟೇಜ್ ಇದೆ. ಆಮೇಲೆ ಈಗ ಒಂದು ಎಕ್ಸ್ಪೀರಿಯನ್ಸ್ ಅನ್ನೋದು ಅವ್ರ ಹುಡುಗರಿಗೆ ಬರುತ್ತೆ. ಆಮೇಲೆ ಇಂಡಸ್ಟ್ರಿ ಕಲ್ಚರ್ ಗೊತ್ತಾಗುತ್ತೆ, ಇಂಡಸ್ಟ್ರಿ ಅಟ್ಮಾಸ್ಫಿಯರ್ ಏನಿರುತ್ತೆ, ಆ ಡಿಸಿಪ್ಲಿನ್ ಎಲ್ಲ ಅವ್ರಿಗೆ ಬರುತ್ತೆ. ಹಾಗಾಗಿ ಅಲ್ಲ, ಈಗ ಎಕ್ಸೆಲ್ ಅಂದರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರೆ ಅವರಿಗೆ ಅವಕಾಶ ಇದೆ ಅಂತ ಹೇಳಿದ್ದಾರೆ. ಬಟ್ ಈ ಒಂದು ತರಬೇತಿ ಪಡೆದ್ರೆ, ಈ MRF ಬಿಟ್ಟು ಅವ್ರು ಹೊರಗೆ ಬಂದರೂ ಕೂಡ ಈಗ ಅವರಲ್ಲಿರುವಂಥ ಸ್ಕಿಲ್ನಿಂದ ಅವರು ಯಾವುದೇ ಒಂದು ಇಂಡಸ್ಟ್ರಿಯಲ್ಲೂ ಒಂದು ಸ್ಥಾನ ಗಳಿಸ್ಬೋದು. ನನ್ನ ಹೆಸರು ರಾಜೇಶ್ ಬಾಗಿ ಅಂತೇಳಿ, ಜಾಯಿಂಟ್ ಡೈರೆಕ್ಟರ್, ಇಂಡಸ್ಟ್ರಿ ಟ್ರೈನಿಂಗ್ ಅಂಡ್ ಎಂಪ್ಲಾಯ್ಮೆಂಟ್, ಗುಲ್ಬರ್ಗ ಡಿವಿಷನ್. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಎಂದೇ ಭೇಟಿ ನೀಡಿ RK ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957.